ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೆಂಟರ್ ಅಲೈಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜೆಇ ಮೇನ್ ಸೆಕೆಂಡ್ ಸೆಷನ್ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೆಇ ಮೇನ್ ಸೆಕೆಂಡ್ ಸೆಷನ್ ಎಕ್ಸಾಮ್ಸ್ನ ಎಕ್ಸಾಮ್ ಪ್ಯಾಟ್ರನ್, ಅಪ್ಲಿಕೇಶನ್ ಪ್ರೊಸೆಸ್ ಮತ್ತು ಕರೆಕ್ಷನ್ ವಿಂಡೋ ಬಗ್ಗೆ ಕ್ವಿಕ್ ಅಪ್ಡೇಟ್ನ ನೋಡೋಣ. ಜೆಇ ಮೇನ್ ಎಕ್ಸಾಮ್ಸ್ನ ಬಂದು 2 ಸೆಷನ್ಸ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಮೊದಲನೇ ಸೆಷನ್ ಎಕ್ಸಾಮ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿ ಅದರ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. ಈಗ ಸೆಷನ್ 2 ಎಕ್ಸಾಮ್ಸ್ನ ಅಪ್ಲಿಕೇಶನ್ಸ್ಗೆ 3 ದಿನ ಬಾಕಿ ಇದೆ. ಫೆಬ್ರವರಿ 25 ಬಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಆದ್ದರಿಂದ ಈಗ ಜೆಇ ಮೇನ್ ಎಕ್ಸಾಮ್ಸ್ನ ಯಾರೆಲ್ಲ ಬರಿಬೋದು, ಜೆಇ ಮೇನ್ ಎಕ್ಸಾಮ್ಸ್ನ ಎಕ್ಸಾಮ್ ಪ್ಯಾಟ್ರನ್ ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ಮತ್ತು ಕರೆಕ್ಷನ್ ವಿಂಡೋ ಬಗ್ಗೆ ನೋಡೋಣ. ಈಗ ನಾವು ಜೆಇ ಮೇನ್ ಸೆಕೆಂಡ್ ಸೆಷನ್ನ ಯಾರೆಲ್ಲ ಬರೀಲಿಕ್ಕೆ ಎಲಿಜಿಬಲ್ ಇರ್ತೀರ ಅಂತ ನೋಡೋಣ. ಮೊದಲನೇದಾಗಿ 2026ನಲ್ಲಿ PU ಎಕ್ಸಾಮ್ಸ್ನ ಬರೀತಿರೋರು ಮತ್ತು 2024 ಮತ್ತು 25ನಲ್ಲಿ PU ಎಕ್ಸಾಮ್ಸ್ನ ಪಾಸ್ ಆಗಿರೋರು ಕೂಡ ಜೆಇ ಮೇನ್ ಎಕ್ಸಾಮ್ಸ್ನ ಬರಿಬೋದು. ಇದರಲ್ಲಿ ಮೊದಲನೇ ಸೆಷನ್ನ ಆಲ್ರೆಡಿ ಅಟೆಂಡ್ ಆಗಿದ್ರೆ ಕೂಡ ನೀವು ಇನ್ನೊಮ್ಮೆ ಸೆಕೆಂಡ್ ಸೆಷನ್ನ ಕೂಡ ಅಟೆಂಡ್ ಆಗ್ಬೋದು. ಎರಡರಲ್ಲಿ ಯಾವುದು ಬೆಸ್ಟ್ ಸ್ಕೋರ್ ಇರುತ್ತೆ ಅದನ್ನು ಫೈನಲ್ ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಮತ್ತು ಯಾರು ಮೊದಲನೇ ಸೆಷನ್ನ ಅಟೆಂಡ್ ಮಾಡಿರಲ್ಲ ಅವರು ಸೆಕೆಂಡ್ ಸೆಷನ್ಗೆ ರಿಜಿಸ್ಟ್ರೇಷನ್ ಆಗಿ ಅಪ್ಲಿಕೇಶನ್ನ ಹಾಕ್ಬೋದು. ಜೆಇ ಮೇನ್ನಲ್ಲಿ ನೀವು ಒಳ್ಳೆ ರ್ಯಾಂಕಿಂಗ್ ತೊಗೊಂಡ್ರೆ ನಿಮಗೆ NITs ಮತ್ತು IIITsನಲ್ಲಿ ಕೂಡ ಸೀಟ್ ಸಿಗುತ್ತೆ. ಮತ್ತು ಜೆಇ ಅಡ್ವಾನ್ಸ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಜೆಇ ಅಡ್ವಾನ್ಸ್ ಥ್ರೂ ನೀವು IITsನಲ್ಲಿ ಅಡ್ಮಿಷನ್ಸ್ ತೊಗೋಬೋದು. ಈಗ ಇನ್ನು ಯಾರಾದರೂ ಜೆಇ ಸೆಷನ್ 1ನ ಬರೆದಿಲ್ಲ ಅಂದರೆ ಮತ್ತು ಸೆಷನ್ 1ನ ಬರೆದು ಕಮ್ಮಿ ಪರ್ಸೆಂಟೇಜ್ ಬಂದಿದ್ದರೆ ನೀವು ಜೆಇ ಸೆಷನ್ 2ನ ಅಟೆಂಡ್ ಮಾಡ್ಬೋದು. ಈಗ ನಾವು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ನೋಡೋಣ. ಜೆಇ ಮೇನ್ ಎಕ್ಸಾಮ್ ಬಂದುಬಿಟ್ಟು 3 ಪೇಪರಲ್ಲಿ ಕಂಡಕ್ಟ್ ಮಾಡ್ತಾರೆ. ಪೇಪರ್ 1 ಬಂದುಬಿಟ್ಟು BE ಟೆಕ್, ಪೇಪರ್ 2A ಬಂದುಬಿಟ್ಟು BArch ಮತ್ತು ಪೇಪರ್ 2B ಬಂದುಬಿಟ್ಟು B ಪ್ಲಾನಿಂಗ್ ಅಂತ ಹೇಳಿ 3 ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಪೇಪರ್ 2 BArchನಲ್ಲಿ ಡ್ರಾಯಿಂಗ್ 1 ಸಬ್ಜೆಕ್ಟ್ ಬಂದುಬಿಟ್ಟು ಆಫ್ಲೈನ್ ಆಗಿರುತ್ತೆ. ಪೇಪರ್ 1ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ನಲ್ಲಿ ಟೆಸ್ಟ್ನ ಕಂಡಕ್ಟ್ ಮಾಡಿದ್ರೆ ಪೇಪರ್ 2ಅಲ್ಲಿ ಮ್ಯಾಥ್ಸ್, ಆಪ್ಟಿಟ್ಯೂಡ್ ಮತ್ತು ಡ್ರಾಯಿಂಗ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಪೇಪರ್ 2Bನಲ್ಲಿ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್, ಆಪ್ಟಿಟ್ಯೂಡ್ ಮತ್ತು ಪ್ಲಾನಿಂಗ್ ಸಬ್ಜೆಕ್ಟ್ಸ್ನಲ್ಲಿ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಪೇಪರ್ 1ನಲ್ಲಿ ಬಂದುಬಿಟ್ಟು 75 ಕ್ವಶನ್ಸ್ ಇರುತ್ತೆ ಮತ್ತು BArchನಲ್ಲಿ 77 ಕ್ವಶನ್ ಮತ್ತು B ಪ್ಲಾನಿಂಗ್ನಲ್ಲಿ 100 ಕ್ವಶನ್ಸ್ ಇರುತ್ತೆ. ಪೇಪರ್ 1ನ ಬಂದು 300 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಿದ್ರೆ ಪೇಪರ್ 2A ಮತ್ತು ಪೇಪರ್ 2Bನ ಬಂದು 400 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 3 ಎಕ್ಸಾಮ್ಸ್ಗೆ ಕೂಡ 3 ಅವರ್ಸ್ ಟೈಮ್ ಇರುತ್ತೆ. ನೀವೇನಾದರೂ PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ 1 ಅವರ್ ಎಕ್ಸ್ಟ್ರಾ ಟೈಮ್ಸ್ನ ಕೊಡಲಾಗುತ್ತೆ. ನೀವೇನಾದರೂ BArch ಮತ್ತು B ಪ್ಲಾನಿಂಗ್ 2 ಸಬ್ಜೆಕ್ಟ್ ಎಕ್ಸಾಮ್ಸ್ನ ನೀವು ಅಟೆಂಡ್ ಮಾಡ್ತಿದ್ರೆ ನಿಮಗೆ ಇದು ಒಂದೇ ಎಕ್ಸಾಮ್ಸ್ ಆಗಿರುತ್ತೆ ಮತ್ತು ನಿಮಗೆ 3.5 ಗಂಟೆಗಳ ಕಾಲ ಟೈಮ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ಬಂದುಬಿಟ್ಟು ಡ್ರಾಯಿಂಗ್ ಮತ್ತು ಪ್ಲಾನಿಂಗ್ 2 ಎಕ್ಸಾಮ್ಸ್ ಒಂದೇ ಹತ್ರ ಇರುತ್ತೆ. ಎಕ್ಸಾಮ್ ಬಂದು 2 ಸೆಕ್ಷನ್ಸ್ ಇರುತ್ತೆ. ಸೆಕ್ಷನ್ A ಬಂದು MCQ ಕ್ವಶನ್ಸ್ ಆಗಿರುತ್ತೆ ಮತ್ತು ಸೆಕ್ಷನ್ಸ್ B ಬಂದು ನ್ಯೂಮರಿಕಲ್ ಕ್ವಶನ್ಸ್ ಆಗಿರುತ್ತೆ. ಎವ್ಯಾಲ್ಯೂಯೇಟಿಂಗ್ ಸ್ಕೀಮ್ಸ್ನ ನೋಡೋದಾದರೆ +4 ಫಾರ್ ಕರೆಕ್ಟ್ ಆನ್ಸರ್ ಮತ್ತು -1 ಫಾರ್ ರಾಂಗ್ ಆನ್ಸರ್. ಡ್ರಾಯಿಂಗಿಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಮತ್ತು BTechನಲ್ಲಿ 3 ಸಬ್ಜೆಕ್ಟ್ಸ್ಗೆ ಕೂಡ 100 ಮಾರ್ಕ್ಸ್ ಇರುತ್ತೆ. ಹಾಗೂ BArchನಲ್ಲಿ ಆಪ್ಟಿಟ್ಯೂಡ್ಗೆ ಬಂದು 200 ಮಾರ್ಕ್ಸ್ ಮತ್ತು ಮಿಕ್ಕಿದ್ದ 2 ಸಬ್ಜೆಕ್ಟ್ಸ್ಗೆ 100 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 400 ಮಾರ್ಕ್ಸ್ ಆಗಿರುತ್ತೆ. ಈಗ ನಾವು ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ನೋಡೋಣ. ನೀವೇನಾದರೂ ಆಲ್ರೆಡಿ ಸೆಷನ್ 1 ಅಟೆಂಡ್ ಮಾಡಿದರೆ ನೀವು ಅದೇ ಅಪ್ಲಿಕೇಶನ್ IDನ ಯೂಸ್ ಮಾಡಿಕೊಂಡು ಸೆಕೆಂಡ್ ಸೆಷನ್ಗೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ನೀವೇನಾದರೂ ಫಸ್ಟ್ ಟೈಮ್ ಸೆಕೆಂಡ್ ಸೆಷನ್ನ ಅಟೆಂಡ್ ಮಾಡ್ತಿದ್ರೆ ನೀವು ಫಸ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರಿಂದ ಅಪ್ಲಿಕೇಶನ್ IDನ ಜನ್ರೇಟ್ ಮಾಡಿ ನಂತರ ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲ ರಿಕ್ವೈರ್ಡ್ ಡೀಟೇಲ್ಸ್ನ ಕೇರ್ಫುಲಿ ಫಿಲ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಮತ್ತೆ ಕರೆಕ್ಷನ್ ವಿಂಡೋದಲ್ಲಿ ಎಲ್ಲ ಡೀಟೇಲ್ಸ್ನ ಕೂಡ ನೀವು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಕೆಲವೊಂದು ಡೀಟೇಲ್ಸ್ನ ಮಾತ್ರ ಚೇಂಜ್ ಮಾಡ್ಬೋದು. ಆದ್ದರಿಂದ ಕೇರ್ಫುಲಿ ನೋಡಿಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಮತ್ತು ಯಾರು ಸೆಷನ್ 1 ಅಟೆಂಡ್ ಮಾಡಿ ಸೆಷನ್ 2ನ ಕೂಡ ಅಟೆಂಡ್ ಮಾಡ್ತಿದ್ದೀರಾ ಅವರು ಸೇಮ್ ಅಪ್ಲಿಕೇಶನ್ IDನ ಯೂಸ್ ಮಾಡಿಕೊಂಡು ಫಿಲ್ ಮಾಡಿಲ್ಲ ಅಂದರೆ ಡಿಫ್ರೆಂಟ್ ಅಪ್ಲಿಕೇಶನ್ ಫಾರ್ಮಿಂದ ಫಿಲ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ. ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ಸ್ನ ಫಿಲ್ ಮಾಡಿ. ಎಲ್ಲ ರಿಕ್ವೈರ್ಡ್ ಡೀಟೇಲ್ಸ್ನ ಫಿಲ್ ಮಾಡಿ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಅದಾದ ನಂತರ ಫೀಸ್ ಪೇ ಮಾಡಲಿಕ್ಕೆ ಎನೇಬಲ್ ಆಗುತ್ತೆ. ನೀವು ಫೀಸ್ ಪೇ ಮಾಡಿ ಕನ್ಫರ್ಮೇಷನ್ ಪೇಜ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಮಾತ್ರ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. 27 ಮತ್ತು 28 ಬಂದು ಕರೆಕ್ಷನ್ ವಿಂಡೋ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೀವು ಮೆನ್ಷನ್ಡ್ ಆಗಿರೋ ಚೇಂಜಸ್ನ ಮಾತ್ರ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಮೊದಲನೇ ಟೈಮ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೇ ಕೇರ್ಫುಲ್ಲಾಗಿ ಮಾಡಬೇಕು. ಮುಂದೆ ನಾನು ಜೆಇ ಮೇನ್ ಮತ್ತು ಜೆಇ ಅಡ್ವಾನ್ಸ್ ಬಗ್ಗೆ ಡೀಟೇಲ್ ಪ್ರಿಪ್ರೇಷನ್ ವಿಡಿಯೋ ಕೂಡ ಮಾಡ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕ್ಲಾಸ್ 12th ಮಕ್ಕಳ ಜೊತೆ ಶೇರ್ ಮಾಡಿ ಮತ್ತು ಮುಂದೆ ಇದೇ ಥರ ಎಜುಕೇಷನಲ್ ಅಪ್ಡೇಟ್ಸ್ ಮತ್ತು ಕೆರಿಯರ್ ಗೈಡೆನ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.